ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ಆತ್ಮೀಯ ದೇವಶಂಡ್ರೆ, ನಾವು ಪ್ರಾರ್ಥಿಸುವಾಗಲೆಲ್ಲ ನಮ್ಮ ಹತ್ತಿರದಲ್ಲೇ ಇದ್ದು ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ದೇವರು ಅನೇಕ ಸಾರಿ ನಮ್ಮ ವಿಷಯದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಬೇಗನೆ ಉತ್ತರವನ್ನು ಕೊಡುವುದಿಲ್ಲ. ಹಾಗಂತ ಹೇಳಿ ಆತನು ನಮ್ಮ ವಿಷಯದಲ್ಲಿ ತುಂಬ ಅಸಹಾಯಕನಾಗಿದ್ದಾನೆ, ತಡ ಮಾಡುತ್ತಾನೆ, ಆತನಿಗೆ ಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ಅಲ್ಲ. ಆದರೆ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವಂಥ ಪ್ರಾರ್ಥನಾ ಆ ಪದ್ಧತಿ ಮತ್ತು ಪ್ರಾರ್ಥನಾ ಕ್ರಿಯೆಗಳು ಹೇಗಿರ್ತದೆ ಎಂಬುದಾಗಿ ನಡೆಸುವಾಗ ನಾವು ನಮಗೆ ಇಷ್ಟವಾದದ್ದನ್ನು, ನಮಗೆ ಹಿತಕರವಾದದ್ದನ್ನು, ನಮ್ಮ ಜೀವಿತದಲ್ಲಿ ಅದು ಇದ್ದರೆ ಚೆನ್ನಾಗಿರ್ತದೆ ಎಂಬುದಾಗಿ ಹೇಳಿ ನಾವು ಕೇಳುತ್ತೇವೆ. ಆದರೆ ದೇವರು ಆ ಸಂಗತಿಗಳ ಮೇಲೆ ತನ್ನ ಪ್ರಸನ್ನತೆಯನ್ನು ಬಿಡುಗಡೆ ಮಾಡಲ್ಲ, ಆ ಪ್ರಾರ್ಥನೆಗಳಿಗೆ ಕಿವಿನೂ ಕೊಡಲ್ಲ. ಅರೆ, ಏನು ಪಾಸ್ಟ್ರೆ, ಏನು ಮಾತನಾಡ್ತಾ ಇದ್ದೀರಿ, ನೀವೇ ತಾನೇ ಹೇಳ್ತಿದ್ದೀರಿ ಪ್ರಾರ್ಥನೆ ಮಾಡಿದರೆ ದೇವರು ಎಲ್ಲವನ್ನು ಕೊಡ್ತಾನೆ ಎಂಬುದಾಗಿ. ಹೌದು, ತಪ್ಪದ ರೀತಿಯಲ್ಲಿ ಎಲ್ಲವನ್ನು ಕೊಡುತ್ತಾನೆ. ಆದರೆ ಆತನ ಚಿತ್ತದ ಅನುಸಾರವಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಯಾವುದೇ ವಿಧವಾದ ತಡೆಗಳು, ಕೇಡುಗಳು, ಗಂಡಾಂತರಗಳು, ಅಭ್ಯಂತರಗಳು, ಪ್ರತಿಕೂಲಗಳು ಬರದ ರೀತಿಯಲ್ಲಿ ನಾವು ಸುಕ್ಷೇಮವಾಗಿರುವ ಹಾಗೆ ನಾವು ಯೋಚಿಸುವುದಕ್ಕಿಂತಲೂ, ಬೇಡುವುದಕ್ಕಿಂತಲೂ, ನಿರೀಕ್ಷಿಸುವುದಕ್ಕಿಂತಲೂ ಉತ್ತಮವಾದದನ್ನೇ ಕೊಡ್ತಾನೆ. ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಅದೇ ಬೇಕು ಎಂಬುದಾಗಿ ಒತ್ತಾಯ ಮಾಡಿ ಕೇಳುವಾಗ ನಾನು ಕೊಡ್ತೇನೆ ಎಂಬುದಾಗಿ ದೇವರು ಕೊಟ್ಟು ಬಿಡ್ತಾನೆ. ಆದರೆ ಅದರಲ್ಲಿ ದೇವರ ಚಿತ್ತ ಇಲ್ಲ ಅಂದರೆ ಕೊನೆ ತನಕ ನೀನೇ ಪರಿತಾಪಕರವಾದಂಥ ಪರಿಸ್ಥಿತಿಯಲ್ಲಿ ಬಿದ್ದು ಒದ್ದಾಡಿ ಅಳಬೇಕಾಗುತ್ತೆ. ಹಲ್ಲಾಳ ಜೀವಿತವನ್ನು ನೋಡುವಾಗ ಅನೇಕ ವರ್ಷಗಳ ಕಾಲ ದೇವರ ಬಳಿನಲ್ಲಿ ಅವಳು ಪ್ರಾರ್ಥನೆ ಮಾಡುತ್ತಾಳೆ, ಕಣ್ಣೀರು ನೀಡುತ್ತಾಳೆ, ಗೋಳಾಡುತ್ತಾಳೆ. ಅನೇಕ ದಿನಗಳ ನಂತರ ದೇವನಾಕ್ಕೆ ಸ್ತೋತ್ರವಾಗಲಿ, ಅವಳ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ನಡೆಸಿ ಒಂದು ಮಗುವನ್ನು ಕೊಡುತ್ತಾರೆ. ಆದರೆ ಪೆನ್ನಿಗಳ ಜೀವಿತವನ್ನು ಗಮನಿಸುವಾಗ ಅವಳು ಪ್ರಾರ್ಥನೆ ಮಾಡಲ್ಲ. ಯಾವತ್ತು ಪ್ರಾರ್ಥನೆ ಮಾಡದೇ ಇರುವಂಥ ಪೆನ್ನಿಗಳ ಜೀವಿತದಲ್ಲಿ ಅನೇಕ ಮಂದಿ ಮಕ್ಕಳನ್ನು ದೇವರು ಅನುಗ್ರಹಿಸ್ತಾರೆ. ಆದರೆ ಹನ್ನಾಳು ಪ್ರಾರ್ಥನೆ ಮಾಡಿ ಪಡೆದುಕೊಂಡಂಥ ಒಂದೇ ಒಂದು ಮಗುವಾಗಿರುವುದಾದರೂ ಅದು ಇತಿಹಾಸವನ್ನು ಸೃಷ್ಟಿಸಿ ಇಡೀ ಪ್ರಪಂಚದಲ್ಲಿ ಆತನು ನುಡಿದಂಥ ಪ್ರವಾದನೆಗಳು ಎಂದು ಬಿದ್ದು ಹೋಗದ ರೀತಿಯಲ್ಲಿ ರತ್ನಕ್ಕಿಂತಲೂ ಮಿಗಿಲಾದಂಥ ಒಂದು ಮಗುವನ್ನು ದೇವರು ಅನುಗ್ರಹಿಸ್ತಾನೆ. ಇದೇ ವ್ಯತ್ಯಾಸ. ಬಹಳ ದಿನಗಳ ಕಾಲ ಪ್ರಯಾಸಪಟ್ಟು ಪ್ರಾರ್ಥನೆ ಮಾಡಿದ್ದಕ್ಕೆ ರತ್ನದಂಥ, ಮುತ್ತಿನಂಥ ಒಂದು ಮಗು ದೊರೀತದೆ. ಪ್ರಾರ್ಥನೆ ಮಾಡದೇ ಇರುವಂಥವರಿಗೆ ಅನೇಕ ಮಕ್ಕಳನ್ನು ದೇವರು ಕೊಡುತ್ತಾನೆ. ಆದರೆ ಆ ಮಕ್ಕಳಿಗೂ ಈ ಮಕ್ಕಳಿಗೂ ಇರುವಂಥ ವ್ಯತ್ಯಾಸ ಅರ್ಥ ಆಗ್ತಾ ಇದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಅದಕ್ಕೆ ದೇವರ ಸನ್ನಿಧಾನದಲ್ಲಿ ದೇವರು ನಾವು ಪ್ರಾರ್ಥಿಸುವಂಥ ವೇಳೆಯಲ್ಲಿ ಆತನು ಹೇಳುತ್ತಾನೆ, ಉತ್ತಮವಾದದನ್ನೇ ಕೊಡುತ್ತೇನೆ, ಶ್ರೇಷ್ಠವಾದದನ್ನೇ ಕೊಡುತ್ತೇನೆ. ಆದರೆ ಸ್ವಲ್ಪ ಸಂಯಮದಿಂದ ಇರು, ತಾಳ್ಮೆಯಿಂದ ಇರು. ಖಂಡಿತವಾಗಿಯೂ ನಿನ್ನ ನಿರೀಕ್ಷೆಗೂ ಮೀರಿ ನಾನು ಕಾರ್ಯಗಳನ್ನು ಮಾಡುತ್ತೇನೆ ಎಂಬುದಾಗಿ. ಒಂದು ವೇಳೆ ನಾವು ಬೇಡಿದಂಥ ಸಂಗತಿಗಳನ್ನೆಲ್ಲ ದೇವರು ಕೊಟ್ಟುಬಿಟ್ರೆ ಆತನು ದೇವರು ಅನ್ನಿಸ್ಕೊಳ್ಳೋದಿಲ್ಲ. ಆತನು ದಾಸನಿಸ್ಕೊಳ್ತಾನೆ, ಇಲ್ಲ ಸೇವಕನಿಸ್ಕೊಳ್ತಾನೆ. ನಾವು ಹೇಳಿದ ತಕ್ಷಣ ಎಲ್ಲ ಸಂಗತಿಗಳನ್ನು ಮಾಡಿಬಿಡ್ತಾರೆ ಅಂದರೆ ಅವರು ದೇವರು ಅನ್ನಿಸ್ಕೊಳ್ಳೋದಿಲ್ಲ. ದೇವರಾಗಿರುವಂಥವನು
ಬರೀ ದೇವರು ಮಾತ್ರ ಆಗಿರೋದಿಲ್ಲ, ಆತನು ನಮ್ಮ ತಂದೆ ಆಗಿದ್ದಾನೆ. ತಂದೆಯಾಗಿರುವಂಥ ದೇವರು ತನ್ನ ಮಕ್ಕಳಿಗೆ, ಈ ಲೋಕದಲ್ಲಿರುವಂಥ ತಂದೆ ತಾಯಿಗಳು ಯಾವಾಗಲೂ ಸದಾ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡೋದಿಲ್ಲ. ಅವರು ಕೇಳಿದ್ದೆಲ್ಲ ಕೊಟ್ಟು ಬಿಟ್ರೆ ಅವರ ಜೀವಿತದಲ್ಲಿ ಮುಂದೆ ಬರುವಂಥ ಕಷ್ಟಗಳನ್ನು, ಅವರ ಜೀವಿತದಲ್ಲಿ ಬರುವಂಥ ತಡೆಗಳನ್ನು ಇವರೇ ಕಣ್ಣಾರೆ ನೋಡಿ ದುಃಖಿಸುವಂಥ ಒಂದು ಪರಿಸ್ಥಿತಿನಲ್ಲಿ ಲೋಕದ ತಂದೆ ತಾಯಿಗಳಿರ್ತಾರೆ. ಯಾಕೆಂದರೆ ಆತನು ನಮ್ಮ ತಂದೆ ಆಗಿದ್ದಾನೆ. ನಮಗೆ ಕೊಡಬೇಕಾದರೂ ಸದಾ ಬಹಳ ಆಲೋಚನೆ ಮಾಡಿ ಶ್ರೇಷ್ಠವಾದದನ್ನೇ ಕೊಡುವಂಥವನಾಗಿ. ನನ್ನ ಚಿಕ್ಕ ಮಗಳು ಜಸಿಕಾ, ಅವಳಿನ್ನೂ 9th ಪಾಸಾಗಿ 10th ಎಂಟ್ರಿ ಆಗಿದ್ಲು. ಆ ಸಂದರ್ಭದಲ್ಲಿ ನನ್ನನ್ನು ಒತ್ತಾಯಪಡಿಸಲು, ಡ್ಯಾಡಿ ನನಗೆ ಗಾಡಿ ಕೊಡಿಸು, ನಾನು ಪಾಸ್ ಆದ ತಕ್ಷಣ ಗಾಡಿ ಬೇಕು, ನನಗೆ ಪಾಸ್ ಆದ ತಕ್ಷಣ ನನಗೆ ಗಾಡಿ ಬೇಕಂತ ನಾನು ಹೇಳ್ತಾ ಇದ್ದೆ, ಇಲ್ಲ ಇಲ್ಲ ನನಗೆ ಗಾಡಿ ಕೊಡಿಸೋದಿಲ್ಲ ಅಂತ. ಯಾಕೆಂದರೆ ನನಗೆ ಚೆನ್ನಾಗಿ ಗೊತ್ತಿತ್ತು, ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳು ಆಕ್ಸಿಡೆಂಟ್ ಆಗಿ ಎಷ್ಟೋ ಅನಾಹುತಗಳನ್ನು ನಾನು ಕಣ್ಣಾರೆ ಕಂಡವನಾಗಿ. ಅಂಥ ಒಂದು ಸಂದರ್ಭದಲ್ಲಿ ನನ್ನ ಮಗು ಸುರಕ್ಷಿತವಾಗಿರಬೇಕೆಂಬುದಾಗಿ ನನಗೆ ಇಷ್ಟ. ಆಲ್ರೆಡಿ ಹಿರಿಯ 2 ಮಕ್ಕಳಿಗೆ 2 ಗಾಡಿಗಳನ್ನು ಕೊಡಿಸಿದಾಗ ಅವಳಿಗೆ ಕಾಮನ್ ಆಗಿ ಬಂದುಬಿಡುತ್ತೇನೆ, ಅವ್ರಿಗೆಲ್ಲ ಕೊಡಿಸ್ತೀಯ, ನನಗೆ ಕೊಡಿಸು, ನನಗೆ ಕೊಡಿಸು. ದೇವರ ದಯೆಯಿಂದ ಇದುವರೆಗೆ ಅವಳಿಗೆ ಗಾಡಿನ ಕೊಡಿಸಲಿಲ್ಲ. ಆದರೆ ಈಗ ಕಾರನ್ನು ಓಡಿಸೋ ರೀತಿಯಲ್ಲಿ ದೇವರು ಅವಳನ್ನು ಬಲಪಡಿಸಿಬಿಟ್ಟಿಲ್ಲ. ಅದಕ್ಕೆ ಒಂದು ಸಮಯವನ್ನು ನಾನಾದರೂ ನನ್ನ ಮಗಳ ವಿಷಯದಲ್ಲಿ ಅಷ್ಟೊಂದು ಶ್ರೇಷ್ಠತೆಯನ್ನು ಸಮಯವನ್ನು ನಾನು ನೋಡ್ತೇನೆ. ಆದರೆ ತಂದೆಯಾದ ದೇವರು ನಮ್ಮ ವಿಷಯದಲ್ಲಿ ಎಷ್ಟು ಪ್ರೀತಿಪೂರ್ವಕವಾಗಿ ನಮ್ಮ ಬಗ್ಗೆ ಯೋಚನೆ ಮಾಡುತ್ತಾನೆ, ನಮ್ಮ ಬಗ್ಗೆ ಆತನು ಕರುಣೆಯನ್ನು ತೋರಿಸ್ತಾನೆ. ನಮಗೆ ಯಾವ ಕಾಲದಲ್ಲಿ ಯಾವ ಸಮಯಕ್ಕೆ ಎಂಥದ್ದು ಬೇಕು ಎಂಬುದಾಗಿ ಆತನ ಆಲೋಚನೆ ಮಾಡುವುದಿಲ್ಲವಾ? ಹಾಗಾದರೆ ಪಾಸ್ಟರ್, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದಿಕೊಳ್ಳುತ್ತಾನೆ ಎಂಬುದಾಗಿ ಹೇಳಿದಂಥ ಮಾತು ಸುಳ್ಳ ಅಂತ ನೀವು ಕೇಳಬಹುದು. ಇಲ್ಲ ಇಲ್ಲ, ಖಂಡಿತವಾಗಿ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಸದಾ ಹೊಂದಿಕೊಳ್ಳುತ್ತಾನೆ. ಹುಡುಕುವವನಿಗೆ ಸಿಕ್ಕುತ್ತೆ, ತಟ್ಟುವವನಿಗೆ ತೆರೆಯುತ್ತೆ. ಬೇಡಿಕೊಳ್ಳುವ ಎಲ್ಲರಿಗೂ ಸದಾ ದೇವರು ಅನುಗ್ರಹಿಸುವಂತವನಾಗಿದ್ದಾನೆ. ಈ ವಾಗ್ದಾನನ ತಪ್ಪು ಎಂಬುದಾಗಿ ನಾನು ಹೇಳೋದಿಲ್ಲ, ಆದರೆ ಬೇಡಿಕೊಳ್ಳುವಂಥ ರೀತಿ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಸುಮ್ಮನೆ ಬಾಯಿಗೆ ಬಂದಂಗೆ, ಯೋಚನೆಗೆ ಬಂದಂಗೆ ನಾನು ಹಾಗಿರಬೇಕು ಹೀಗಿರಬೇಕು ಎಂಬುದಾಗಿ ಹುಚ್ಚುಚ್ಚಾಗಿ ಬೇಡಿಕೊಂಡ್ರೆ ದೇವರದನ್ನು ಅನುಗ್ರಹಿಸೋದಿಲ್ಲ. ದೇವರ ವಾಕ್ಯ ಖಂಡಿತವಾಗಿಯೂ ಸದಾ ಅದು ಸುಳ್ಳಲ್ಲ. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುತ್ತಾನೆ, ತಟ್ಟುವವನಿಗೆ ತೆರೆಯಲ್ಪಡುತ್ತದೆ, ಹುಡುಕುವವನಿಗೆ ಸಿಕ್ಕುತ್ತದೆ. ಈ ಸಂಗತಿಗಳು ದೇವರ ಸನ್ನಿಧಾನದಲ್ಲಿ ನಾವು ಕಂಡೀಷನ್ ಇರ್ತದೆ, ದೇವರ ಕಂಡೀಷನ್ ಇರ್ತದೆ, ಹೇಗೆ ಬೇಡಿಕೊಳ್ಳಬೇಕು, ಹೇಗೆ ಹುಡುಕಬೇಕು, ಹೇಗೆ ತಟ್ಟಬೇಕು ಎಂಬುದಾಗಿ. ಉದಾಹರಣೆಗೆ ನಾವು ನೋಡುವಂತಹ ಸಂದರ್ಭದಲ್ಲಿ ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದ 7ನೇ ವಚನವನ್ನು ನೋಡುವಾಗ ಈ ಮಾತು ಬರೆಯಲ್ಪಟ್ಟಿದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ ಎಂಬುದಾಗಿ 15ನೇ ಅಧ್ಯಾಯದ 7ನೇ ವಚನದಲ್ಲಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. ನಾವು ಅನ್ಕೊಂಡ್ಬಿಟ್ಟಿರ್ತೇವೆ ಏನಂತ ಹೇಳಿದರೆ, ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಸದಾ ದೊರೀತದೆ, ಹೊಂದಿಕೊಳ್ಳುತ್ತಾನೆ ಎಂಬುದಾಗಿ. ಆದರೆ ಇದೇ ಮಾತನ್ನು ಮುಂದುವರೆದು ನೋಡುವಾಗ ಯೋಹಾನ್ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಕೊನೆ ಮಾತು ಹೇಳಿದರೆ ಪರವಾಗಿಲ್ಲ, ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಂಡ್ರೂ ದೊರೀತದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಅಲ್ಲಿ ಬರೆದಿರುವಂಥ ಸಂಗತಿಯನ್ನು ಗೊತ್ತಾ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳ್ರಿ, ನಿಮಗೆ ದೊರೆಯುತ್ತದೆ ಎಂಬುದಾಗಿ. ಎಷ್ಟು ನನಗೆ ಅರ್ಥ ಆಗ್ತಾ ಇದೆ ಪ್ರೀತಿಯುಳ್ಳ ದೇವಜನರೇ. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಅಂದರೆ ನಾವು ತಿಳ್ಕೊಂಡಿರುವಂಥದ್ದು, ನಾವು ಏನು ಬೇಕಾದರೂ ಬೇಡ್ಕೊಂಡ್ರು ಸದಾ ದೇವರು ಕೊಟ್ಬಿಡ್ತಾನೆ, ಏನನ್ನ ಸದಾ ಕೂಗಿದ್ರು ಸದಾ ಆತನು ಒದಗಿಸಿಕೊಡ್ತಾನೆ. ಇಲ್ಲ ಇಲ್ಲ,
ಯಾವಾಗಲೂ ಸದಾ ದೇವರ ಇಷ್ಟ ಏನು ಗೊತ್ತಾ? ದೇವರ ವಾಕ್ಯದ ಅನುಸಾರವಾಗಿ, ದೇವರ ವಾಕ್ಯದ ಬೆಳಕಿನಲ್ಲಿ, ದೇವರ ಮಾತಿನ ಮೇರೆಗೆ ಆತನು ಏನು ನುಡಿದಿದ್ದಾನೋ ಆ ವಾಗ್ದಾನವನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡುವಾಗ ಆತನ ನಾಮದಲ್ಲಿ ನಮಗೆ ಎಲ್ಲವೂ ಸದಾ ಲಭಿಸುವಂಥದ್ದಾಗಿದೆ. ಇನ್ನು ಮುಂದುವರೆದು ನೋಡುವಂಥ ಸಂದರ್ಭದಲ್ಲಿ 1 ಯೋಹಾನನ ಬರೆದ ಪತ್ರಿಕೆ 5ನೇ ಅಧ್ಯಾಯದ 14ನೇ ವಚನವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆತನ ವಿಷಯದಲ್ಲಿ ನಮಗಿರುವಂಥ ಧೈರ್ಯ ಏನೆಂದರೆ, ಆತನ ಚಿತ್ತಾನುಸಾರವಾಗಿ ನಾವು ಏನು ಬೇಡಿಕೊಂಡರೂ ಕರ್ತನು ಅದನ್ನು ದಯಪಾಲಿಸುವಂಥವನಾಗಿದ್ದಾನೆ. ಆತನ ಚಿತ್ತಾನುಸಾರವಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಏನೇ ಮಾಡಿದರೂ ಸದಾ ಪ್ರಾರ್ಥನೆ ಮಾಡಬಹುದು, ಆದರೆ ಅದ್ಭುತಗಳನ್ನು ಮಾಡೋಕ್ಕಾಗಲ್ಲ. ನಮಗಿರುವಂಥ ಬಂಧನಗಳನ್ನು ನಾವು ಬಿಡಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಕರ್ತನ ಸನ್ನಿಧಾನದಲ್ಲಿ ನಮಗಿರುವಂಥ ಧೈರ್ಯ ಏನೆಂದರೆ, ಯಾವಾಗ ದೇವರು ನಮ್ಮ ಪ್ರಾರ್ಥನೆಗಳನ್ನು ಅಂಗೀಕಾರ ಮಾಡುತ್ತಾನೆ ಎಂಬುದಾಗಿ ನೆನೆಸುವಾಗ ಆತನ ಚಿತ್ತದ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡಿದರೆ ಮಾತ್ರ ನಮ್ಮ ಪ್ರಾರ್ಥನೆಗಳನ್ನು ದೇವರು ಅಂಗೀಕಾರ ಮಾಡುತ್ತಾನೆ. ಆತನ ವಾಕ್ಯದ ಅನುಸಾರವಾಗಿ ಪ್ರಾರ್ಥಿಸುವಾಗ ಮಾತ್ರ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಡುವಂಥವನಾಗಿದ್ದಾನೆ. ಪದೇ ಪದೇ ಆಶೀರ್ವಾದದ ವಾಗ್ದಾನಗಳನ್ನು ದೇವರು ನಮಗೆ ಪ್ರಕಟಿಸಿದರಿರ್ತಾನೆ. ಏನು ಗೊತ್ತಾ? ನನಗೆ ಬಾಲವನ್ನಾಗಿ ಮಾಡಲ್ಲ, ನಿನಗೆ ನಾನು ಶಿರಸ್ಸನ್ನಾಗಿ ಮಾಡುತ್ತೇನೆ. ನೀನು ಹೋಗುವಾಗಲೂ ಶುಭವಿರ್ತದೆ, ನೀನು ಬರುವಾಗಲೂ ಶುಭವಿರ್ತದೆ, ನಿನ್ನ ಪುಟ್ಟಿಗಳಿಗೂ ನಿನ್ನ ಕಳುವಿಗಳಿಗೂ ಶುಭವಿರ್ತದೆ. ಶತ್ರು ಒಂದು ಕಡೆಯಿಂದ ಬಂದರೆ 7 ಕಡೆಯಿಂದ ಚದರಿ ಹೋಗುತ್ತಾನೆ. ನಿನ್ನ ಕೈ ಹಚ್ಚಿ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ನಾನು ಸಫಲಪಡಿಸುತ್ತೇನೆ. ಆದರೆ ದೇವರು ಅಲ್ಲಿ ಒಂದು ಕಂಡೀಷನ್ ಇಡುತ್ತಾನೆ. ನೀವು ನನ್ನ ಮಾತಿನ ಅನುಸಾರವಾಗಿ ನಡೆದು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ ಈ ಶುಭಗಳೆಲ್ಲವೂ ಸದಾ ಪ್ರಾಪ್ತವಾಗುತ್ತವೆ ಎಂಬುದಾಗಿ. ವಿತೌಟ್ ಕಂಡೀಷನ್ಸ್ ದೇವರು ಯಾವುದೇ ವಿಧವಾದ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡಲಾರೆ. ನೀನು ಅನ್ಕೊಂಡಿದ್ರೆ, ಅಯ್ಯೋ ನಾನು ಕೂಗಿದರೆ, ನಾನು ಪ್ರಾರ್ಥನೆ ಮಾಡಿದರೆ, ನಾನು ತಟ್ಟಿದರೆ, ನಾನು ಹುಡುಕಿದರೆ ನನಗೆಲ್ಲ ದೊರೆತು ಬಿಡುತ್ತದೆ ಎಂಬುದಾಗಿ. ಖಂಡಿತವಾಗಿ ದೊರೀತದೆ. ಅದು ದೇವರ ವಾಕ್ಯದ ಮೇರೆಗೆ, ದೇವರ ಚಿತ್ತದ ಮೇರೆಗೆ, ದೇವರ ಮಾತಿನ ಮೇರೆಗೆ, ದೇವರ ಆಜ್ಞೆಯ ಮೇರೆಗೆ ಆ ಸಂಗತಿಗಳು ಇರುವುದಾದರೆ ಮಾತ್ರ ನಿನ್ನ ಬದುಕಿನಲ್ಲಿ ಆತನು ಆ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುತ್ತಾನೆ. ವಿತೌಟ್ ಕಂಡೀಷನ್ಸ್ ಯಾವ ಸಂಗತಿಗಳು ಸಹ ನಡೆಯಲ್ಲ. ದೇವರೇ ಅನೇಕ ಸಾರಿ ಅಪೊಸ್ತಲ ಪೌಲನ ಶ್ರುತದಲ್ಲಿ ಆತನಿಗೆ ಕೊಡಲ್ಪಡದ ಪ್ರತ್ಯಕ್ಷತೆ ಯಾರಿಗೂ ಕೊಳ್ಳಲಿಲ್ಲ. ಅಂಥ ಉನ್ನತವಾದಂಥ ಪ್ರತ್ಯಕ್ಷತೆಯನ್ನು ಹೊಂದಿದನು. ಪರಲೋಕದ ಆ ಮಹಿಮೆಯುಳ್ಳ ದರ್ಶನವನ್ನು ಕಂಡನು. 3 ಆಕಾಶಗಳನ್ನು ದಾಟಿ ಹೋದನು ಎಂಬುದಾಗಿ ದೇವರು ಆತನಿಗೆ ಕೊಡಲ್ಪಡದ ಪ್ರತ್ಯಕ್ಷತೆ ಯಾರಿಗೂ ಕೊಡಲಿಲ್ಲ. ಆದರೆ ಆ ಪ್ರತ್ಯಕ್ಷದ ಮಧ್ಯದಲ್ಲಿ ಸಹ ಒಂದು ಕಂಡೀಷನ್ ಹಾಕಿದ್ದನು. ಏನೆಂದರೆ, ಅವನಿಗೊಂದು ಮುಳ್ಳನ್ನು ಕೊಟ್ಟನು. ಆ ಮುಳ್ಳನ್ನು ಕೊಟ್ಟು ಹೇಳ್ತಾನೆ ದೇವರು, ಪೌಲನೇ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ನನ್ನ ಬಲವು ನಿನಗೆ ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಒಂದು ಕಂಡೀಷನ್ ಹಾಕು ಬಿಟ್ಟುಬಿಡ್ತಾರೆ. ಒಂದು ವೇಳೆ ಆ ಕಂಡೀಷನ್ ಹಾಕದೆ ಹೋಗಿದರೆ ಪೌಲನು ತನ್ನನ್ನು ತಾನು ಹೆಚ್ಚಿಸಿಕೊಂಡು ಬಿಡ್ತಾ ಇದ್ದ. ನನಗಿಂತ ಪರಿಶುದ್ಧರು ಯಾರು ಇಲ್ಲ ಎಂಬುದಾಗಿ, ನನಗಿಂತ ಶ್ರೇಷ್ಠವಾದ ಕಾರ್ಯಗಳನ್ನು ಕರ್ತನಿಗಾಗಿ ಮಾಡುವರು ಯಾರಿಲ್ಲ ಎಂಬುದಾಗಿ ಒಂದು ವೇಳೆ ತನ್ನನ್ನು ತಾನು ಎಲ್ಲಿ ಹೆಚ್ಚಿಸಿಕೊಂಡು ತನ್ನ ಪ್ರಸನ್ನತೆಯಿಂದ ತನ್ನ ಮಹಿಮೆಯಿಂದ ಆತನ ದೂರ ಆಗಿಬಿಡ್ತಾನೆ ಎಂಬುದಾಗಿ ಪಕ್ಕದಲ್ಲೇ ಒಂದು ಮುಳ್ಳನ್ನು ಇಟ್ಟಿದ್ದ. ಅದಕ್ಕೆ ಆತನು ಪದೇ ಪದೇ ದೇವರ ಸನ್ನಿಧಾನದಲ್ಲಿ ನಾನು ಆತನನ್ನು ಅನುಭವಿಸಬೇಕೆಂಬುದೇ, ಆತನನ್ನು ನೋಡಬೇಕೆಂಬುದೇ, ಆತನೊಟ್ಟಿಗೆ ಜೀವಿಸಬೇಕೆಂಬುದೇ, ಆತನನ್ನು ಅರ್ಥಕೊಳ್ಳಬೇಕೆಂಬುದೇ ನನ್ನ ಶ್ರೇಷ್ಠವಾದಂಥ ಉದ್ದೇಶ ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದರಿಂದಲೇ ದೇವರು ಆತನನ್ನು ಬಲವಾದ ಪಾತ್ರೆಯಾಗಿ ಆಯುಧವಾಗಿ ಭೂಲೋಕದಲ್ಲಿರುವಾಗ ಉಪಯೋಗ ಮಾಡಿಕೊಂಡನು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಯೇಸುವಿನ ನಾಮದಲ್ಲಿ ಇವತ್ತು
ನನ್ನ ತಂದೆಯಾಗಿರುವ ದೇವರು ನಿಮ್ಮ ತಂದೆ ಸದಾ ಆಗಿದ್ದಾನೆ. ನಿಮ್ಮ ವಿಷಯದಲ್ಲಿ ಆತನು ಯಾವತ್ತೂ ಅಲ್ಪವಾದದ್ದನ್ನ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ. ಯಾವುದು ಸದಾ ಕೀಳಾದದನ್ನು ನಿಮಗೆ ಕೊಡಬೇಕೆಂಬುದಾಗಿ ಆತನು ಇಷ್ಟಪಡುವುದಿಲ್ಲ. ಉನ್ನತವಾದದನ್ನೇ ಕೊಡಬೇಕೆಂಬುದಾಗಿ ಇಷ್ಟಪಡುವಂಥ ಒಬ್ಬ ತಂದೆ ಯಾರಾದರೂ ಇರುವುದಾದರೆ ಅದು ನಿನ್ನ ಸೃಷ್ಟಿಕರ್ತನಾಗಿರುವಂಥ ಏಸಯ್ಯ. ಆದರೆ ಕೆಲವೊಂದು ಸಾರಿ ಆ ಕಂಡೀಷನ್ಗೆ ಒಳಗಾಗಬೇಕಾಗುತ್ತೆ. ಆತನು ಕೊಡುವಂಥ ಪ್ರಣಾಳಿಕೆಗಳಿಗೆ ನಾವು ಒಳಪಡಬೇಕಾಗುತ್ತದೆ. ಅನೇಕ ವೇಳೆಗಳಲ್ಲಿ ನಿನ್ನ ಬದುಕಿನಲ್ಲಿ ನಾವು ಇದುವರೆಗೆ ಪ್ರಾರ್ಥನೆ ಮಾಡಿ 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 ಸೋತು ಹೋಗ್ಬಿಟ್ಟಿದ್ದೇವೆ. ತುಂಬ ನೋವಾಗ್ತಾ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ 5, 10, 20 ಸಾರಿ ಪ್ರಾರ್ಥನೆ ಮಾಡುತ್ತೇವೆ, ಅದು ನಮಗೆ ಸಿಗೋದಿಲ್ಲ. ಯಾಕೆಂದರೆ ಮಾನವನ ಶ್ರುತದಲ್ಲಿ ಯಾವಾಗಲೂ ಸದಾ ಆ ಮನೋವೇದನೆ ಬಂದು ಬಿಡ್ತದೆ. ಎಷ್ಟು ಸಾರಿ ಅಂತ ಬೇಡೋದು, 1 ಸಾರಿ 2 ಸಾರಿ 3 ಸಾರಿ ಬೇಡಿದ್ರು ಯಾವ ಉತ್ತರ ಸಿಗಲಿಲ್ಲ ಎಂಬುದಾಗಿ ನಾವು ನಿರಾಸೆಯಾಗೋದು. ಅದು ಮಾನವನ ಶ್ರುತದಲ್ಲಿ ಇರುವಂತಹ ಒಂದು ಅಲಕ್ಷ್ಯವಾದಂಥ ಗುಣ. ಅನೇಕರು ಹೇಳ್ತಾರೆ, ಎಷ್ಟು ಸಾರಿ ಅವ್ರ ಹತ್ರ ಹೋಗಿ ಫೋನ್ ಮಾಡಲಿ, ಎಷ್ಟು ಸಾರಿ ಹೋಗಿ ಅವರಿಗೆ ಕೇಳಲಿ, ಎಷ್ಟು ಸಾರಿ ಬೇಡಿದ್ರು ಸದಾ ಏನೂ ಕೊಡೋದಿಲ್ಲ ಎಂಬುದಾಗಿ ಒಂದು 4-5 ಸಾರಿ ಅವ್ರ ಹತ್ರ ಕೇಳ್ತೇವೆ. ಅದಾದಮೇಲೆ ನಾವೇ ಸ್ವಿಚ್ ಆಫ್ ಮಾಡಿಕೊಂಡು ಅಥವಾ ಮೊಬೈಲನ್ನು ನಂಬರ್ ಬ್ಲಾಕ್ ಮಾಡಿಕೊಂಡು ಸೈಲೆಂಟ್ ಆಗಿರ್ತೇವೆ. ಆದರೆ ದೇವರು ಹಾಗಲ್ಲ. ನೀನು 1000 ಸಾರಿ ಬೇಡಿದ್ರು ಸದಾ ಆತನ ಕಿವಿಗಳು ನಿನಗಾಗಿ ಯಾವಾಗಲೂ ತೆರೆದಿರ್ತವೆ. ನಿನ್ನ ಪ್ರಾರ್ಥನೆಗೋಸ್ಕರವಾಗಿ ಯಾವಾಗಲೂ ಆತನು ಎದುರು ನೋಡುತ್ತಾನೆ ಇರ್ತಾನೆ. ಆದರೆ ನೀನು ಕೇಳುವಂಥ ಆ ಪ್ರಾರ್ಥನೆಗಳು ಆತನಿಗೆ ಮೆಚ್ಚುಗೆಯಾಗಿರಬೇಕು, ಆತನ ವಾಕ್ಯಭರಿತವಾಗಿರಬೇಕು, ಆತನ ಚಿತ್ತಾನುಸಾರವಾಗಿರಬೇಕು. ಸೊಲೊಮೋನನು ದೇವರ ಹತ್ರ ಬೇಡ್ತಾನೆ, ಏನು ಗೊತ್ತಾ? ದೇವರೇ ಕರ್ತನೆ, ಅಸಂಖ್ಯಾತವಾದಂತಹ ಜನರನ್ನು ನಡೆಸುವುದಕ್ಕೆ ನನಗೆ ಜ್ಞಾನವನ್ನು ಕೊಡು ದೇವಾ, ಇನ್ನ ಜ್ಞಾನ ನನಗೆ ಬೇಕು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಆತನು 1000 ಯಜ್ಞಗಳನ್ನು ಸಮರ್ಪಿಸಿದ ನಂತರ ದೇವರು ಪ್ರತ್ಯಕ್ಷವಾದಾಗ ಆತನಿಗೆ ಏನು ಬೇಕು ಎಂಬುದಾಗಿ ಕೇಳುವಾಗ ನನಗೆ ಜ್ಞಾನ ಕೊಡು ಎಂಬುದಾಗಿ ಕೇಳ್ತಾನೆ. ಆ ಸಂದರ್ಭದಲ್ಲಿ ದೇವರು ಆತನಿಗೆ ಬರೀ ಜ್ಞಾನವನ್ನು ಮಾತ್ರ ಅಲ್ಲ, ದೇವರು ಆತನಿಗೆ ಘನವನ್ನು ಮತ್ತು ಐಶ್ವರ್ಯವನ್ನು ಅದರ ಜೊತೆಯಲ್ಲಿ ಪ್ರಮೋಷನ್ ಆಗಿ ಕೊಡುತ್ತಾನೆ. ಒಬ್ಬ ರಾಜ ಯಾವಾಗಲೂ ಸದಾ ಶತ್ರುವಿನ ರಾಜ್ಯವನ್ನು ಬಯಸ್ತಾನೆ, ಶತ್ರು ಶೇಷವನ್ನು ಬಯಸ್ತಾನೆ. ಪಕ್ಕದ ರಾಜ್ಯಗಳು, ಪಕ್ಕದ ದೇಶಗಳು, ಐಶ್ವರ್ಯ ಸಂಪತ್ತು ನನಗೆ ಬೇಕೆಂಬುದಾಗಿ ಬಯಸ್ತಾನೆ. ಆದರೆ ಸೊಲೊಮೋನನು ಹಾಗೆ ಬಯಸಲಿಲ್ಲ. ಸೊಲೊಮೋನನು ಈ ಜನರನ್ನ ನಡೆಸುವಂತ ದೈವಿಕವಾದಂಥ ಜ್ಞಾನವನ್ನು ನನಗೆ ಕೊಡು ಎಂಬುದಾಗಿ ಹೇಳಿದಾಗ ತಂದೆಯಾದ ದೇವರು ಆತನಿಗೆ ಹೇಳುತ್ತಾನೆ, ಸೊಲೊಮೋನನೇ, ನೀನು ರಾಜ್ಯವನ್ನು, ದೇಶವನ್ನು, ರಾಜರನ್ನು, ಸಂಪತ್ತನ್ನು, ಐಶ್ವರ್ಯವನ್ನು ಕೇಳಲಿಲ್ಲ, ಜ್ಞಾನವನ್ನು ನೀನು ಕೇಳಿದಿ. ಇದು ನನಗೆ ಇಷ್ಟವಾಗಿರುವುದರಿಂದ ಅದರ ಜೊತೆಯಲ್ಲಿ ನಿನ್ನ ಸಾಮ್ರಾಜ್ಯವನ್ನು ನಾನು ಯಾವಾಗಲೂ ಸುಭಿಕ್ಷೆಯಿಂದ ಇರುವಂತೆ ನಾನು ಮಾಡುತ್ತೇನೆ. ನಿನಗೆ ಧನವನ್ನು ಮತ್ತು ಐಶ್ವರ್ಯವನ್ನು ಇನ್ನೂ ಹೆಚ್ಚಾಗಿ ನಾನು ಕೊಡುತ್ತೇನೆಂಬುದಾಗಿ ಪ್ರಾಮಿಸ್ ಮಾಡ್ತಾನೆ. ಸೊಲೊಮೋನನ ಆ ರಾಜ್ಯ ಇರುವ ತನಕ ಆತನ ರಾಜ್ಯದಲ್ಲಿ ವೈಭೋಗದಿಂದ ಸಮೃದ್ಧಿ ಭರಿತವಾದಂಥ ರಾಜ್ಯವಾಗಿ ಅದು ಮಾರ್ಪಟ್ಟಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಹೌದು ಪ್ರೀತಿಯುಳ್ಳ ದೇವಶ್ರೀ, ಯೇಸುವಿನ ನಾಮದಲ್ಲಿ ನಮ್ಮ ದೇವರು ಆತನ ಚಿತ್ತಾನುಸಾರವಾಗಿ ಬೇಡುವಂಥ ಪ್ರತಿಯೊಂದು ಕಾರ್ಯಗಳನ್ನು ಆತನು ನಮಗೆ ಒದಗಿಸಿಕೊಡುವಂಥವನಾಗಿದ್ದಾನೆ. ಈಗ ನಾನು ನಿಮಗೆ ಹೇಳುತ್ತಿರುವಂಥ ಸಂಗತಿಯನ್ನು ಗೊತ್ತಾ? ನಿಮ್ಮ ಪ್ರಾರ್ಥನೆಗಳನ್ನು ಆತನು ಕೇಳುತ್ತಾನೆ, ಕೇಳೋದಿಲ್ಲ ಎಂಬುದಾಗಿ ಅಲ್ಲ. ದೇವರ ವಾಗ್ದಾನದ ಅನುಸಾರವಾಗಿ ಹುಡುಕಿರಿ, ತಟ್ಟಿರಿ, ಬೇಡಿಕೊಳ್ಳಿರಿ ಎಂಬುದಾಗಿ ಆತನು ಹೇಳಿದಂಥ ಮಾತುಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ಇವತ್ತು ಸದಾ ಬೇಡ್ರಿ, ಹುಡುಕ್ರಿ, ತಟ್ರಿ, ಪ್ರಾರ್ಥಿಸ್ರಿ. ಆದರೆ ಆ ಪ್ರಾರ್ಥನೆಗಳಲ್ಲಿ ಈಗ ತಾನೇ ಹೇಳಿದ ರೀತಿಯಲ್ಲಿ ಏನಿರಬೇಕು ಗೊತ್ತಾ?
ನಾಲ್ಕು ಸ್ತೋತ್ರವಾಗಲಿ. ದೇವರ ವಾಕ್ಯ, ವಾಗ್ದಾನ, ದೇವರ ಚಿತ್ತ, ದೇವರ ಆ ಉದ್ದೇಶ ಇರಬೇಕು. ಒಂದು 4ನೇ ಸಂಗತಿ ಏನು ಗೊತ್ತಾ? ಆ ಪ್ರಾರ್ಥನೆಯಲ್ಲಿ ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನು ದೇವರು ಕೇಳುತ್ತಾನೆ, ಆದರೆ ಅದರಲ್ಲಿ ಸ್ವಾರ್ಥ ಇರಬಾರದು. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ದೇವರು ಸ್ಪಷ್ಟಪಡಿಸ್ತಾನೆ, ನೀವು ಬೇಡಿಕೊಳ್ಳುತ್ತೀರಿ, ಬೇಡಿಕೊಳ್ಳುವಂತ ಎಲ್ಲಾ ಸಂಗತಿಗಳು ಸ್ವಾರ್ಥಕ್ಕಾಗಿ, ನಿಮ್ಮ ಸ್ವಾರ್ಥಕ್ಕಾಗಿ ಬೇಡಿಕೊಳ್ಳುವ ಕಾರಣ ತಂದೆಯಾದ ದೇವರು ಅವುಗಳನ್ನು ಅನುಗ್ರಹಿಸೋದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ನಾಮದಲ್ಲಿ ದೇವರ ಚಿತ್ತಾನುಸಾರವಾಗಿ, ದೇವರ ವಾಕ್ಯದ ಅನುಸಾರವಾಗಿ, ದೇವರ ಮಾತಿನ ಮೇರೆಗೆ ನೀನು ಏನು ಬೇಕಾದರೂ ಬೇಡಿಕೊಂಡ್ರು ಸದಾ ದೇವರು ಅನುಗ್ರಹಿಸುತ್ತಾನೆ. ಆದರೆ ಆ ಪ್ರಾರ್ಥನೆಗಳಲ್ಲಿ ಸ್ವಾರ್ಥ ಇರಬಾರದು. ಅದನ್ನು ಕೊಟ್ಟರೆ ನಾನು ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ ಎಂಬುದಾಗಿ, ಒಂದು ವೇಳೆ ಅದು ನಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಉಪಯೋಗ ಮಾಡುವ ಸಂಗತಿಗಳಿರುವುದಾದರೆ ಯಾವತ್ತೂ ಸದಾ ದೇವರು ಅದನ್ನು ಕೊಡುವುದಿಲ್ಲ. ಕೆಲವರು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅಂದರೆ, ದೇವರೇ ಕರ್ತನೇ ನನಗೆ ಒಳ್ಳೆ ಶಾಪ್ ಕೊಡಪ್ಪ. ಓಕೆ ಮಗನೇ, ಕೊಡ್ತೇನೆ. ಏನು ಮಾಡ್ತೀಯ ಶಾಪ್ ಕೊಟ್ರೆ? ಆಗ ಆತನು ಹೇಳುವಂಥ ಸಂಗತಿ ಏನು ಗೊತ್ತಾ? ಅಯ್ಯೋ, ಒಂದು ಒಳ್ಳೆ ಮನೆ ಕಟ್ಟಿಕೊಳ್ತೇನೆ, ಒಂದು ಒಳ್ಳೆ ಕಾರ್ ತೆಗೆದುಕೊಳ್ತೇನೆ, ಒಳ್ಳೆ ಹುಡುಗಿ ನೋಡಿ ನಾನು ಮದುವೆ ಆಗ್ತೇನೆ, ಅನೇಕ ಮಕ್ಕಳನ್ನು ಮಾಡಿಕೊಂಡು ನಾನು ವೈಭೋಗದಿಂದ ಬದುಕುತ್ತೇನೆ ಅಪ್ಪ, ಅದಾಗೆ ನನಗೆ ಒಳ್ಳೆ ಜಾಬ್ ಕೊಡು ಎಂಬುದಾಗಿ ಕೇಳ್ತಾರೆ. ಇಂಥ ದುರಾಸೆಗಳನ್ನು ಒಳಗಡೆ ಇಟ್ಟುಕೊಂಡು, ಸ್ವಾರ್ಥವನ್ನು ಒಳಗಡೆ ಇಟ್ಟುಕೊಂಡು ಕೇಳಿದ್ರೆ ನಿನಗೆ ಜಾಬನ್ನು ಕೊಡೋದಿಲ್ಲ. ದೇವರೇ ಈಗ ನನಗೆ ಜಾಬ್ ಕೊಡು ಎಂಬುದಾಗಿ ಕೇಳುವಾಗ ಏನಕ್ಕಾಗಿ ಎಂಬುದಾಗಿ ಕೇಳುವುದಾದ್ರೆ, ಅಪ್ಪ ದೇವರೇ ಕರ್ತನೆ ಸ್ವಾಮಿ, ಆ ಜಾಬಿನ ಮೂಲಕವಾಗಿ ಬರುವಂತ ಆ ಆದಾಯದಲ್ಲಿ ನಿನ್ನ ಸೇವೆಗೋಸ್ಕರವಾಗಿ ನಾನು ವಿನಿಯೋಗ ಮಾಡುತ್ತೇನೆ, ನಿನ್ನ ರಾಜ್ಯ ನೀತಿಗಾಗಿ ಅದನ್ನು ತೌಕ ಪಡುವ ಹಾಗೆ ಮಾಡುತ್ತೇನೆ. ಅಪ್ಪ ಕರ್ತನೆ, ಒಂದು ವಾಹನವನ್ನು ನಾನು ತೆಗೆದುಕೊಳ್ಳುತ್ತೇನೆ. ನಾವು ಕುಟುಂಬವಾಗಿ ದೇವರೇ ಕರ್ತನೆ ಸ್ವಾಮಿ, ನಿನ್ನ ಸನ್ನಿಧಾನದ ಸೇವೆಯನ್ನು ಕೆಲಸಗಳ ಮಧ್ಯದಲ್ಲಿ ನಾನು ಮಾಡ್ತೇನೆ, ನನಗೆ ಒಳ್ಳೆ ಜಾಬ್ ಕೊಡು ಎಂಬುದಾಗಿ ಹೇಳುವುದಾದರೆ ಅದರಲ್ಲಿ ಆತನ ಚಿತ್ತ ಇರ್ತದಲ್ಲ, ಖಂಡಿತವಾಗಿ ಆ ಜಾಬನ್ನು ನಿನಗೆ ಕೊಟ್ಟೆ ಕೊಡ್ತಾನೆ. ಕೆಲವರು ಗೋಳಾಡಿ ಪ್ರಾರ್ಥನೆ ಮಾಡ್ತಿರ್ತಾರೆ, ಸ್ವಾಮಿ ಈ ವರ್ಷ ಒಳ್ಳೆ ಮಳೆ ಕೊಡು, ಒಳ್ಳೆ ಬೆಳೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಮಳೆ ಕೊಡ್ತೇನೆ, ನೀನೇನು ಮಾಡ್ತೀಯ? ಅಪ್ಪ ಆಲ್ರೆಡಿ ನನಗೆ ತುಂಬ ಸಾಲ ಆಗಿದೆ, ಆ ಬೆಳೆ ಬಂದರೆ ಆ ಸಾಲನ ತೀರಿಸಿ ನೆಮ್ಮದಿಯಾಗಿರ್ಬೋದಪ್ಪ, ನನಗೆ ಒಳ್ಳೆ ಬೆಳೆ ಕೊಡಪ್ಪ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡುತ್ತಾರೆ. ಆ ಪ್ರಾರ್ಥನೆಗೆ ದೇವರು ಪ್ರತ್ಯುತ್ತರವನ್ನು ಕೊಡೋದಿಲ್ಲ. ಒಂದು ವೇಳೆ ದೇವರ ಸನ್ನಿಧಾನದಲ್ಲಿ ನೀನು ಪ್ರಾರ್ಥನೆ ಮಾಡಿದರೆ ಹೀಗೆ ಪ್ರಾರ್ಥನೆ ಮಾಡಬೇಕು, ದೇವರೇ ಕರ್ತನೆ ಸಮೃದ್ಧಿಕರವಾದಂತಹ ಬೆಳೆಯನ್ನ ನೀನು ಅನುಗ್ರಹಿಸಪ್ಪ. ಆ ಬೆಳೆಯ ಆಹಾರಗಳ ಮೂಲಕವಾಗಿ ನಿನ್ನ ಪರಿಶುದ್ಧರಾದ ಕೆಲವೊಬ್ಬರಿಗಾದ್ರೂ ಸದಾ ಅವರ ಆಹಾರದ ಕೊರತೆಯನ್ನು ನೀಗಿಸಲಿಕ್ಕಾಗುವಂತೆ ದೇವರೇ ಸಹಾಯ ಮಾಡು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವಾಗ, ಒಂದು ವೇಳೆ ಬರಗಾಲದಲ್ಲಿಯೂ ಸದಾ ನಿನ್ನ ನಂಬಿಕೆಯನ್ನು ನೋಡಿ ಈ ಸಾಕನಿಗೆ ಕೊಟ್ಟ ಹಾಗೆ 100ರಷ್ಟು ಪ್ರತಿಫಲವನ್ನು ಕೊಡುತ್ತಾರೆ. ಒಂದು ವೇಳೆ ಬೆಳೆ ಅರ್ಧಂಬರ್ಧ ಬೆಳೆದಿರುವುದಾದರೂ ಕೊನೆ ಕಾಲದಲ್ಲಿ ಯೇಸುವಿನ ನಾಮದಲ್ಲಿ ಆ ಬೆಳೆ 100ರಷ್ಟು ಬೆಳೆಯುವ ರೀತಿಯಲ್ಲಿ ಮಾಡ್ತಾರೆ. ಯಾಕೆಂದರೆ ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕೆಲವರು ಆರೋಗ್ಯ ಕೊಡಪ್ಪ ಎಂಬುದಾಗಿ ಕೇಳ್ತಾರೆ. ಏನಕ್ಕೋ ಆರೋಗ್ಯ ಕೊಟ್ಟರೆ ಏನೇ ಮಾಡ್ತೀಯ? ದೇವರೇ ಇನ್ನೊಂದು ಸ್ವಲ್ಪ ದಿನ ಸ್ಟೈಲ್ ಆಗಿ ಓಡಾಡ್ತಾನೆ, ಇನ್ನೊಂದು ಸ್ವಲ್ಪ ದಿನ ಲುಕ್ ಆಗಿ ಅನೇಕರಿಗೆ ಪೋಸ್ ಕೊಟ್ಕೊಂಡು ಓಡಾಡ್ತಾನೆ, ನಾನು ದೇವರ ಮಗ ಅಂತ ಅನಿಸ್ಕೊಳ್ಬೇಕಲ್ವಾ, ಅದಕ್ಕಾಗಿ ನನಗೆ ಕೊಡಪ್ಪ. ಇಲ್ಲ ನಿನಗೆ ಆರೋಗ್ಯವನ್ನು ಕೊಡಲ್ಲ. ಆರೋಗ್ಯವನ್ನು ಕೇಳುವ ನೀನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ದೇವರೇ ಕರ್ತನೆ, ನೀನು ಆರೋಗ್ಯವನ್ನು ಕೊಡುವುದಾದರೆ ನಿನ್ನ ಶುಭವಾರ್ತೆಯನ್ನು ಸಾರ್ತಾನೆ, ನಿನ್ನ ಸನ್ನಿಧಿ ಸೇವೆಯನ್ನು ಮಾಡುತ್ತೇನೆ. ಶಕ್ತಿ ಮೀರಿ ದೇವರೇ ಕರ್ತನೆ ನಿನ್ನ ವಾಕ್ಯವನ್ನು ನಾನು ಪ್ರಚಾರ ಮಾಡುತ್ತೇನೆ. ದೇವರೇ ಕರ್ತನೆ, ನನಗೆ ಬಲಪಡಿಸಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನೀನು ಬೇಡುವಾಗ ನಿನಗೆ ಹೊಸ ಬಲವನ್ನು, ಹೊಸ ಆರೋಗ್ಯವನ್ನು ಕೊಟ್ಟು ಆತನು ನಡೆಸುವಂತವನಾಗಿದ್ದಾನೆ.
ಅನೇಕ ಸಂದರ್ಭಗಳಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ನಾವು ಬೇಡುವಂತ ಪ್ರಾರ್ಥನೆ ಅದು ನಮ್ಮ ಸ್ವಾರ್ಥಕ್ಕಾಗಿ ಇರುವುದರಿಂದ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಡುವುದಿಲ್ಲ. ಪ್ರೀತಿಯುಳ್ಳ ದೇವರು, ಅದಕ್ಕೆ ದೇವರು ಹೇಳಿದಂತಹ ಸಂಗತಿ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನು ಬೇಕಾದರೂ ಬೇಡಿಕೊಳ್ಳಿರಿ ಎಂಬುದಾಗಿ ಬರೀ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋದಿಲ್ಲ, ಹಳೆ ಒಡಂಬಡಿಕೆಯಲ್ಲಿ ಭಕ್ತನಾಗಿರುವಂತಹ ದಾವೀದನು ಸ್ಪಷ್ಟಪಡಿಸ್ತಾನೆ. ಏನು ಗೊತ್ತಾ, ಮೊದಲನೇ ಕೀರ್ತನೆ, ಆ ಕೀರ್ತನೆಯಲ್ಲಿ ಆತನು ಹೇಳುವಂತಹ ಸಂಗತಿ, ಮೊದಲನೇ ಕೀರ್ತನೆ 3ನೇ ವಚನ ನೋಡುವಂತಹ ಸಂದರ್ಭದಲ್ಲಿ, ಈ ರೀತಿಯಾದಂತಹ ಮನುಷ್ಯನು ಅವನು ನೀರಿನ ಕಾಲುವೆಯ ಪಕ್ಕದಲ್ಲಿರುವಂತ ಮರದಂತೆ ಇರುವನು, ಆ ಮರವು ಎಂದು ಬಾಡುವುದೇ ಇಲ್ಲ, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಹಾಗೆ ಅವನ ಎಲ್ಲ ಪ್ರಯತ್ನಗಳನ್ನು ನಾನು ಸಫಲಪಡಿಸುತ್ತೇನೆ, ಅವನ ಎಲ್ಲ ಕಾರ್ಯಗಳನ್ನು ನಾನು ಸಫಲಪಡಿಸುತ್ತೇನೆ, ಅವನ ಎಲ್ಲ ಕಾರ್ಯಗಳನ್ನು ಸಫಲಪಡಿಸುತ್ತೇನೆ. ಯಾರು ಆ ಮನುಷ್ಯ? 1ನೇ ವಚನದಲ್ಲಿ ನಾವು ನೋಡುತ್ತೇವೆ, 2ನೇ ವಚನದಲ್ಲಿ ನಾವು ನೋಡುತ್ತೇವೆ, ದುಷ್ಟರೊಡನೆ ಕೂತುಕೊಳ್ಳದೆ, ಅಧರ್ಮ ನಿಂದಕರೊಡನೆ ನಿಂತುಕೊಳ್ಳದೆ, ಯಾವಾಗಲೂ ಹಗಲಿರುಳು ಧರ್ಮಶಾಸ್ತ್ರವನ್ನು, ದೇವರ ವಾಕ್ಯವನ್ನು ಓದುತ್ತಾ ಹಗಲಿರುಳು ಅದನ್ನು ಧ್ಯಾನಿಸುತ್ತಾನೋ ಅವನೇ ಆ ಕಾಲುವೆಯ ಪಕ್ಕದಲ್ಲಿರುವಂತಹ ಮರದ ಉಪಾಧಿಯಲ್ಲಿರುವಂಥವನು ಎಂಬುದಾಗಿ. ಈಗ ಎಷ್ಟು ಜನಕ್ಕೆ ಅರ್ಥ ಆಯಿತು ನನಗೆ ಗೊತ್ತಿಲ್ಲ. ಪ್ರೀತಿಯುಳ್ಳ ದೇವಶ್ರೀ, ಅರ್ಥ ಮಾಡಿಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ ನನ್ನ ತಂದೆ ಯಾವತ್ತೂ ಸದಾ ಪ್ರಾರ್ಥನೆಯನ್ನು ತಿರಸ್ಕಾರ ಮಾಡುವಂತಹ ದೇವರಲ್ಲವೇ ಅಲ್ಲ. ನೀನು ಏನು ಪ್ರಾರ್ಥನೆ ಮಾಡ್ತೀಯೋ ಆ ಪ್ರಾರ್ಥನೆಯಲ್ಲಿ ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಮಾತು, ದೇವರ ವಾಕ್ಯ, ದೇವರ ಆಲೋಚನೆ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇವತ್ತೇ ದೇವರು ಆ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುತ್ತಾನೆ. ನೀನು ಬಯಸಿದ ಹಾಗೆ ನಿನ್ನ ಪ್ರಾರ್ಥನೆಗಳಿಗೆ ಯಾವತ್ತೂ ಉತ್ತರ ಕೊಡೋದಿಲ್ಲ, ಆದರೆ ನೀನು ಬೇರೆಯವರಿಗಾಗಿ ನೀನು ಪ್ರಾರ್ಥನೆ ಮಾಡಿದರೆ ಉತ್ತರ ಬೇಗನೆ ಸಿಗುತ್ತದೆ. ಅವರ ಚಿತ್ತದಲ್ಲಿ ಅದ್ಭುತಗಳು ನಡೀತದೆ. ಯಾಕೆಂದರೆ ನೀನು ಪ್ರಾರ್ಥಿಸುವಂತ ಸಂದರ್ಭದಲ್ಲಿ ದೇವರೇ ಆ ಮನುಷ್ಯನನ್ನ, ಆ ಕುಟುಂಬವನ್ನ, ಆ ಜನರನ್ನ ರಕ್ಷಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀಯಲ್ಲ, ದೇವರ ಆಸೆಯನ್ನು ಗೊತ್ತಾ, ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿ. ಆ ಪ್ರಾರ್ಥನೆ ದೇವರು ಅಂಗೀಕಾರ ಮಾಡ್ಕೊಂಡು ಬಿಡ್ತಾನೆ. ನೀನು ಅನ್ಕೊಂಡಿರ್ತೀಯ, ಅರೆ ಬೇರೆಯವರಿಗೆಲ್ಲ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾನೆ, ನಾನು ಮಾಡುವಂತ ನನ್ನ ವೈಯಕ್ತಿಕವಾದ ಪ್ರಾರ್ಥನೆಗಳಿಗೆ ಯಾಕೆ ಉತ್ತರ ಕೊಡೋದಿಲ್ಲ? ಉತ್ತರ ಕೊಡ್ತಾನೆ, ಆದರೆ ಆ ಉತ್ತರಕ್ಕೆ ಉನ್ನತವಾದಂಥ ಆಶೀರ್ವಾದವನ್ನು ಹೇಗೆ ನನ್ನ ಮಗಳಿಗೆ, ನನ್ನ ಮಗನಿಗೆ ಕೊಡಬೇಕೆಂಬುದಾಗಿ ಸ್ವಲ್ಪ ತಡ ಮಾಡುತ್ತಾನೆ. ಆಗ ಆತನು ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಿನಗೆ ಅನಿಸಬೇಕೇನೆಂದರೆ, ಅಯ್ಯೋ ನಾನು ಬೇಡಿದ್ದು ಏನೋ, ಆದರೆ ದೇವರು ಅನುಗ್ರಹಿಸಿದ್ದು ಮತ್ತೇನೋ. ಅಯ್ಯೋ ನಾನು ನೆನೆಸಲೇ ಇಲ್ಲ, ನಾನು ಊಹಿಸಲೇ ಇಲ್ಲ, ನನ್ನ ಕಣ್ಣು ಕಾಣಲಿಲ್ಲ, ನನ್ನ ಕಿವಿ ಕೇಳಲಿಲ್ಲ, ನಾನು ನಿರೀಕ್ಷಿಸೋದಕ್ಕಿಂತಲೂ ಹೆಚ್ಚಾದದನ್ನೇ ದೇವರು ಕೊಟ್ಟ ಅಂತ ದೇವರಿಗೆ ಕೃತಜ್ಞತೆ ಹೇಳುವ ರೀತಿಯಲ್ಲೇ ಕೊಡ್ತಾನೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿರೋದನ್ನು. ಯಾವಾಗ ದೇವರ ಚಿತ್ತವನ್ನು ನೆರವೇರಿಸಿ, ಆತನ ಆಸೆಯನ್ನು ಪೂರಿಸಿ, ಆತನ ಮಾತಿನ ಅನುಸಾರವಾಗಿ ನಡೆದು, ಆತನ ವಿಶೇಷವಾದಂಥ ಶುಭವಾರ್ತೆಯನ್ನ, ಆತನ ಪ್ರೀತಿಯನ್ನ, ಆತನ ಆರಾಧನೆಯನ್ನ, ಆತನ ಸೇವೆಯನ್ನ ನಾವು ಮಾಡುತ್ತಾ ಯಥಾರ್ಥತೆಯಿಂದ ಆತನ ಮಾತಿನ ಮೇರೆಗೆ ನಾವು ಮಾಡುವಂಥ ಎಲ್ಲ ಕಾರ್ಯಗಳನ್ನು ಯಥಾರ್ಥತೆಯಿಂದ ಮಾಡಿ ಮುಗಿಸುವಾಗ ಈ ಹಾಡನ್ನು ಹಾಡು ಹಾಗೆ ನಿನಗೆ ಮಾಡ್ತಾನೆ. ಅಯ್ಯೋ ನನ್ನ ಜೀವನ ಹೇಗಿತ್ತು ಗೊತ್ತಾ, ನನ್ನ ಪರಿಸ್ಥಿತಿ ಹೇಗಿತ್ತು ಗೊತ್ತಾ, ನಾನು ಎಷ್ಟು ಕಣ್ಣೀರಿಟ್ಟೆ. ನನ್ನ ಚಿತ್ತದಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಮೊಟ್ಟ ಮೊದಲು ನಾನು ಸೇವೆಗೆ ಬಂದಂಥ ಸಂದರ್ಭದಲ್ಲಿ ದೇವರ ಸಮ್ಮುಖದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನನಗೆ ಮನೆ ಕೊಡು, ನನಗೆ ಗಾಡಿ ಕೊಡು, ನನಗೆ ಆ ಬಂಗಲೆ ಕೊಡು, ಈ ರೀತಿಯಾದಂಥ ಪರಿಸ್ಥಿತಿ ಕೊಡು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿರಲಿಲ್ಲ. ದೇವರೇ ನನಗೆ ಆತ್ಮಗಳನ್ನು ಕೊಡಪ್ಪ, ಆತ್ಮಗಳನ್ನು ಕೊಡು ದೇವರೇ, ನನಗೆ ಆತ್ಮಗಳನ್ನು ಕೊಡು ಸ್ವಾಮಿ ಎಂಬುದಾಗಿ. ನೀನು ಕೊಡದೆ ಹೋದರೆ ಇನ್ನು ಯಾರು ಕೊಡ್ತಾರೆ ದೇವರೇ? ನೀನು ಕೊಡದೆ ಹೋದರೆ ನಾನು ಯಾರು ನಡೆಸ್ತಾರೆ? ನೀನು ಮಾಡದೆ ಹೋದರೆ ದೇವರ ಕರ್ತನೆ ಸ್ವಾಮಿ ಯಾರು ಮಾಡೋದಕ್ಕೆ ನನಗೆ ಸಾಧ್ಯ? ದೇವ ಕರ್ತನೆ ಆತ್ಮಗಳನ್ನು ಕೊಡು ಎಂಬುದಾಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದೆ. ಯೇಸುವಿನ ನಾಮದಲ್ಲಿ ಸೇವೆಯ ಆ ಪ್ರಾರಂಭದ ದಿನದಿಂದ ಈ ದಿನದ ತನಕ
ಆತ್ಮಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಲಕ್ಷ ಲಕ್ಷ ಜನರನ್ನು ಸಂಧಿಸುವ ಹಾಗೆ ಒಂದು ದಿನವೂ ಸದಾ ಫ್ರೀ ಇಲ್ಲದ ರೀತಿಯಲ್ಲಿ ಕರ್ತನ ಸೇವೆಗೋಸ್ಕರವಾಗಿ ಓಡುವ ಹಾಗೆ ಇವತ್ತು ಸದಾ ದೇವರು ಬಲಪಡಿಸಿ ನನ್ನನ್ನು ನಡೆಸ್ತಾ ಇದ್ದಾನೆ. ನನಗಾಗಲಿ, ನನ್ನ ಸೇವೆಗಾಗಲಿ, ನನ್ನ ಕುಟುಂಬಕ್ಕಾಗಲಿ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ದೇವರು ಸಮೃದ್ಧಿ ಭರಿತವಾಗಿ ನಡೆಸ್ತಾ ಇದ್ದಾನೆ. ಯಾವತ್ತೂ ಸದಾ ನನಗಾಗಿ, ನನ್ನ ಸ್ವಾರ್ಥಕ್ಕಾಗಿ ನಾನು ಯಾವತ್ತೂ ಏನು ಬೇಡೋದಿಲ್ಲ. ಯೇಸುವಿನ ನಾಮದಲ್ಲಿ ದೇವರೇ, ನೀನು ಕೊಡುವುದಾದರೆ ಅದು ನಿನ್ನ ರಾಜ್ಯ ನೀತಿಗಾಗಿ ತೌಕ ಪಡುವ ಹಾಗೆ, ನಿನ್ನ ರಾಜ್ಯದ ವಿಸ್ತರಣೆಗಾಗಿ ನಿನ್ನ ಚಿತ್ತವೂ ಕರ್ತನೆ ನನ್ನ ಜೀವ, ನನ್ನ ಸೇವೆ, ನನ್ನ ಕುಟುಂಬ, ನನ್ನ ಮಕ್ಕಳಲ್ಲಿ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಾಗ ದೇವರು ನನ್ನನ್ನು ನಿರೀಕ್ಷೆಗೂ ಮೀರಿ ಇವತ್ತು ಬಲದಿಂದ ನನ್ನನ್ನು ನಡೆಸ್ತಾ ಇದ್ದಾನೆ. ದೇವರ ಮಕ್ಕಳ ಏನಿಲ್ಲ, ವೆರಿ ಸಿಂಪಲ್. ಕರ್ತನ ಸನ್ನಿಧಾನದಲ್ಲಿ ನಿನ್ನ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಡಬೇಕಂದ್ರೆ, ಉನ್ನತವಾದದ್ದನ್ನು ದೇವರು ಅನುಗ್ರಹಿಸಬೇಕಂದ್ರೆ, ನೀನೇನು ಯೋಚನೆ ಮಾಡ್ತೀಯಲ್ಲ, ನೀನೇನು ಬೇಡ್ತೀಯಲ್ಲ, ಅದು ಅಲ್ಪವಾದದ್ದಾಗಿರ್ತದೆ. ಚೆನ್ನಾಗಿ ಗೊತ್ತಿರ್ತದೆ ದೇವರಿಗೆ. ಯೇಸುವಿನ ನಾಮದಲ್ಲಿ ನನ್ನ ದೇವರು ಯಾವತ್ತೂ ಸದಾ ನಿನ್ನನ್ನು ಕೀಳಾಗಿ, ನಿನ್ನನ್ನು ಬಾಲವಾಗಿ, ನಿನ್ನನ್ನು ಧೂಳಾಗಿ, ನಿನ್ನನ್ನು ಕಸವಾಗಿ ಆತನು ನೋಡೋದಕ್ಕೆ ಇಷ್ಟಪಡಲ್ಲ. ತನ್ನ ಮಗನಾಗಿ, ಮಗಳಾಗಿ ನೋಡೋದಕ್ಕೆ ಇಷ್ಟಪಡ್ತಾನೆ. ಆತನೇ ವಿಶ್ವದ ರಾಜನಾಗಿದ್ದಾನೆ. ಆ ರಾಜನ ಮಕ್ಕಳು ರಾಜನ ರೀತಿಯಲ್ಲಿ ಬದುಕಬೇಕೆಂಬುದಾಗಿ ಆತನ ಇಷ್ಟಪಡ್ತಾನೆ. ಅನೇಕ ವೇಳೆಗಳಲ್ಲಿ ಹುಚ್ಚುಚ್ಚಾಗಿರುವಂಥ ಪ್ರಾರ್ಥನೆಗಳು ನಮ್ಮ ಬಾಯಿನಲ್ಲಿ ಬರ್ತದೆ. ಕಾರಣ ಏನಂದರೆ, ನಮಗೆ ವಾಕ್ಯ ಗೊತ್ತಿರಲ್ಲ, ವಾಕ್ಯಪೂರಿತವಾದಂಥ ಪ್ರಾರ್ಥನೆಗಳು ಗೊತ್ತಿರಲ್ಲ. ಆಗ ಹುಚ್ಚುಚ್ಚಾದಂಥ ಪ್ರಾರ್ಥನೆಗಳನ್ನು ನಾವು ಮಾಡುತ್ತೇವೆ. ಆದರೆ ವಾಕ್ಯಗಳು ಗೊತ್ತಿರುವಾಗ ಸೊಲೊಮೋನನ ರೀತಿಯಲ್ಲಿ ಜ್ಞಾನ ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ದಾವಿದನ ರೀತಿಯಲ್ಲಿ ಹಗಲಿರುಳು ದೇವರೇ ನಿನ್ನ ವಾಕ್ಯ ಧ್ಯಾನ ಮಾಡುವ ಹಾಗೆ ನನ್ನ ಕೃಪೆ ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಯೆಹೋಶುವನ ರೀತಿಯಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ದೇವರು ಯೆಹೋಶುವನಿಗೆ ಹೇಳ್ತಾರೆ, ನೀವು ನನ್ನ ಮಾತಿನ ಮೇರೆಗೆ ನಡೆದರೆ, ನಿನ್ನ ವಾಕ್ಯದ ಅನುಸಾರವಾಗಿ ನಡೆದರೆ ಭೂಮಿ ಎಲ್ಲ ಜನಾಂಗಗಳಿಗಿಂತ ಉನ್ನತವಾಗಿ ನಾನು ಮಾಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಶನರೇ, ಯೋಹಾನನು ಹೇಳುವ ಹಾಗೆ, ಯೇಸು ಸ್ವಾಮಿ ಹೇಳುವ ಹಾಗೆ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದರೂ ಬೇಡ್ಕೊಳ್ರಿ ಎಂಬುದಾಗಿ ಹೇಳಿದ್ದೇನೆ ವಿನಃ ವಾಕ್ಯವಿಲ್ಲದ ಪ್ರಾರ್ಥನೆ, ಆತನ ಶ್ರುತವಿಲ್ಲದ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ. ಇವತ್ತು ಸದಾ ಕಾಲಾವಂಶಿಲ್ಲ, ವಾಕ್ಯಪೂರಿತವಾದ ದೇವರ ಚಿತ್ತಾನುಸಾರ ಆತನ ಆಜ್ಞೆಗಳುಳ್ಳ ಆತನ ಮಾತಿನ ಮೇರೆಗೆ ನೀವು ಪ್ರಾರ್ಥನೆ ಮಾಡಿದರೆ ಇವತ್ತಿನಿಂದಲೇ ದೇವರು ಪರಲೋಕದ ಬಾಗಿಲುಗಳನ್ನು ನಿಮಗಾಗಿ ತೆರೆಯುತ್ತಾನೆ. ಯೇಸುವಿನ ನಾಮದಲ್ಲಿ ನಿಮ್ಮ ಇಷ್ಟ ಅಲ್ಲ, ಆತನ ಇಷ್ಟವೇ ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬಲಪಡಿಸುತ್ತಾನೆ. ಆದರೆ ವಿತೌಟ್ ಕಂಡೀಷನ್ಸ್ ನಿನ್ನ ಲೈಫಲ್ಲಿ ದೇವರು ಏನು ಕೊಡೋದಿಲ್ಲ. ಒಂದು ಕಂಡೀಷನ್ ಹಾಕ್ತಾನೆ. ಆ ಕಂಡೀಷನ್ನ ನೀನು ಕನ್ಫರ್ಮ್ ಮಾಡಿಕೊಂಡ್ರೆ ನಿನ್ನ ಪ್ರಾರ್ಥನೆಗಳಿಗೂ ಸದಾ ಪರಲೋಕದ ದೇವರು ಆಮೇನ್ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ ಆತನ ಕಂಡೀಷನ್ಗೆ ಒಳಗಾಗೋಣ. ಆ ಕಂಡೀಷನ್ಸ್ ಬೇರೆ ಏನಲ್ಲ, ಸ್ವಾರ್ಥರಹಿತ, ಆತನ ಚಿತ್ತಾನುಸಾರದ, ಆತನ ವಾಕ್ಯಭರಿತ, ಆತನ ವಾಗ್ದಾನಗಳನ್ನು, ಆತನ ನಿಬಂಧನೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಟ್ಟು ಬಲಪಡಿಸುವಂತನಾಗಿದ್ದಾನೆ. ತಂದೆಯಾದ ದೇವರೇ, ಈ ಮಾತಿನ ಮೂಲಕವಾಗಿ ಉದಯ ಕಾಲದಲ್ಲಿ ನಿನ್ನ ಮಕ್ಕಳಾಗಿರುವಂಥ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ನನಗೆ ಸ್ತೋತ್ರ ರಾಜ. ವಿಶೇಷವಾದಂಥ ನಿನ್ನ ಕೃಪಾಸ್ತ ಈ ದಿನವೆಲ್ಲ ನಿನ್ನ ಮಕ್ಕಳನ್ನು ಪರಿಪಾಲನೆ ಮಾಡಲಿ. ಇವತ್ತು ಸಹ ದೇವರೇ ಕರ್ತನೆ ಸ್ವಾಮಿ ಕೇಳಿದ ಹಾಗೆ ಸೊಲೊಮೋನ್ ರೀತಿಯಲ್ಲಿ, ದಾವಿದನ ರೀತಿಯಲ್ಲಿ, ದಾನಿಯೇಲನ ರೀತಿಯಲ್ಲಿ ದೇವ ಕರ್ತನೆ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವಂಥ ಬಲದಿಂದ ನೀವು ತುಂಬಿಸಿ ತಂದೆಯಾದ ದೇವರೇ ಕರ್ತನೆ, ಆ ಪ್ರಾರ್ಥನೆಗಳಲ್ಲಿ ನಿನ್ನ ಚಿತ್ತ ದೇವರೇ, ನಿನ್ನ ವಾಕ್ಯ, ನಿನ್ನ ನಾಮ ದೇವರೇ ಕರ್ತನೆ, ನಿನ್ನ ಬಂಧನೆ, ನಿನ್ನ ಆಜ್ಞೆಗಳು ಇರುವ ಹಾಗೆ ನಾವು ನೋಡಿಕೊಂಡು ಆ ವಾಗ್ದಾನವುಳ್ಳಂಥ ಪ್ರಾರ್ಥನೆಯನ್ನು ಪಟ್ಟು ಹಿಡಿದು ನಾವು ಪ್ರಾರ್ಥನೆ ಮಾಡುವಂತೆ ದೇವರೇ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಅಪ್ಪ ಕರ್ತನೆ, ಅನೇಕರಿಗೆ ಬಲವನ್ನು ಕೊಡಪ್ಪ, ಶಕ್ತಿಯನ್ನು ಕೊಡಪ್ಪ, ಆರೋಗ್ಯವನ್ನು ಕೊಡು ದೇವರೇ. ಅವರೆಲ್ಲರೂ ಸದಾ ನಿನ್ನ ರಾಜ್ಯ ನೀತಿಗಾಗಿ ತೌಕ ಪಡುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಯಾರಿಗಾದರೂ ಆರ್ಥಿಕ ಮುಗ್ಗಟ್ಟಿರುವುದಾದರೆ ದೇವರೇ ಕರ್ತನೆ ಸಾಲ ತೀರಿಸಪ್ಪ, ನೆಮ್ಮದಿಯಾಗಿರುತ್ತೇನೆ ಎಂಬುದಾಗಿ ಅಲ್ಲ. ದೇವರೇ ಕರ್ತನೆ ಸಾಲ ತೀರಿಸಿದರೆ ದೇವರೇ ಕರ್ತನೆ ಸ್ವಾಮಿ, ಆ ನೆಮ್ಮದಿಯ ಸಮಯಗಳು ನಿನ್ನ ಸನ್ನಿಧಿ ಸೇವೆಗಾಗಿ, ನಿನ್ನ ಸಮ್ಮುಖದಲ್ಲಿ ಅನೇಕ ರಕ್ಷಣೆಗಾಗಿ ನಾನು ಕರ್ತನೆ ಪೌಳಿ ಬೆಳಕಿನಲ್ಲಿ ಎತ್ಕೊಳ್ತೇನೆ ಎಂಬುದಾಗಿ ಆ ಪ್ರಾರ್ಥನಾ ಶೀತ ಕಟ್ಟಿಕೊಳ್ಳುವಂತೆ ಅವರ ಹೃದಯದಲ್ಲಿ ಮಾತನಾಡು. ದೇವರ ಕರ್ತನೆ, ಅನೇಕ ದೇವರ ಕರ್ತನೆ ಮಕ್ಕಳ ವಿವಾಹವಾಗದೇ ಇರುವಂಥ ಸಂದರ್ಭದಲ್ಲಿ
ಅವರ ಜೀವಿತದಲ್ಲಿ ಕರ್ತನೆ ಸ್ವಾಮಿ ದೇವ ಕರ್ತನೆ ವಿವಾಹ ಶುಭ ಕಾರ್ಯಗಳು ನಡೀಲಿಕ್ಕಾದ ಕೃಪೆ ಮಾಡು ದೇವರೇ. ಪ್ರತ್ಯೇಕವಾಗಿ SLC CBSE ಎಕ್ಸಾಮ್ ನಡೀತಾ ಇದೆ ಅಪ್ಪ. ನಿನ್ನೆ ತಾನೇ ದೇವರೇ ಕರ್ತನೆ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಆಗಿದೆ. ಉಳಿದಿರುವಂಥ ಎಲ್ಲ ಸಬ್ಸೆಟ್ಗಳಲ್ಲಿ CBSE ಎಕ್ಸಾಮ್ ಬರೀತಿರುವಂಥ ಪ್ರತಿಯೊಂದು ಕರ್ತನೆ ಮುದ್ದಾದ ಕಂದಮಗಳನ್ನು ಅವರಿಗೆ ಬೇಕಾದಂಥ ದೈವಿಕ ಜ್ಞಾನ ತಿಳುವಳಿಕೆ ಮೆಮೊರಿ ಪವರನ್ನು ನೀನು ಅನುಗ್ರಹಿಸು ರಾಜ್ಯ ಯೇಸುವಿನ ನಾಮದಲ್ಲಿ. ದೇವರೇ ಕರ್ತನೆ ಸ್ವಾಮಿ ಈ ಮಕ್ಕಳಿಗಿರುವಂಥ ಎಲ್ಲ ಟೆನ್ಷನನ್ನು ದೂರ ಮಾಡು. ಅವರ ಪಬ್ಲಿಕ್ ಎಕ್ಸಾಮಿನೇಷನಲ್ಲಿ ಉನ್ನತವಾದಂಥ ಅಂಕಗಳನ್ನು ತೆರೆಯುವಂತೆ ತಂದೆ ತಾಯಿಗಳು ಸಹ ದೇವರೇ ಕರ್ತನೆ ಸ್ವಾಮಿ ಆ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳಲಿಕ್ಕಾಗುವಂತೆ ಆಧರಿಸುವಂತೆ ನೀನು ಕರ್ತನೆ ಆ ತಂದೆ ತಾಯಿಗಳನ್ನು ಬಲಪಡಿಸು. ಪ್ರತ್ಯೇಕವಾಗಿ ದೇವರೇ ಕರ್ತನೆ ಇವತ್ತು ನಡೀತಿರುವಂಥ ಎಲ್ಲ ಶುಭ ಕಾರ್ಯಗಳಲ್ಲಿ ನಿನ್ನ ಪ್ರಸನ್ನತೆ ನಿನ್ನ ಸಹಾಯದ ಹಸ್ತ ಬಲವಾಗಿ ಚಲಿಸಲಿ. ಒಬ್ಬೊಬ್ಬರನ್ನು ನೀನು ಬಲಪಡಿಸು. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಇವತ್ತು ಕಾಣಿಕೆಯನ್ನು ಕಳಿಸಿದಂಥ ಎಲ್ಲ ಮಕ್ಕಳಿಗಾಗಿ ನಾವು ವಂದನೆ ಸಲ್ಲಿಸ್ತೇವೆ. ಹೆಸರಾಗಿ ಅವರನ್ನು ಸದಾ ನೀನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. 9741791564 ಇದು ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ತಪ್ಪದ ರೈತನಲ್ಲಿ ನಿಮ್ಮ ಪ್ರಾರ್ಥನಾ ಮನೆಗಳು ಇರುವುದಾದರೆ ದಯಮಾಡಿ ಈ ನಂಬರ್ಗೆ ಕಾಲ್ ಮಾಡಿ ತಿಳಿಸಿರಿ. ಒಂದು ವೇಳೆ ನಾವು ಕೂಟುಗಳಲ್ಲಿರುವುದಾದರೆ ನೀವು ಕಾಲ್ ಮಾಡಿ, ಮಿಸ್ ಕಾಲ್ ಆಗಿರೋದಾದರೆ ತಿರುಗಿ ನಾವು ನಿಮಗೆ ಕಾಲ್ ಮಾಡಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಒಂದು ವೇಳೆ ಪ್ರಾರ್ಥನಾ ಮನೆಗಳು ಇರುವುದಾದರೆ ವಾಟ್ಸಪ್ನಲ್ಲಿ ನೀವು ಬರೆದು ಸದಾ ನಮಗೆ ತಿಳಿಸಬಹುದು. ಅದನ್ನು ಪ್ರಿಂಟೌಟ್ ತೆಗೆದು ಕರ್ತನ ಸನ್ನಿಧಾನದಲ್ಲಿ ನಿಮಗಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ಪ್ರತ್ಯೇಕವಾಗಿ ಈ ವಿಶೇಷವಾದ ಸಂದೇಶಗಳನ್ನು ಅನೇಕ ಜನರಿಗೆ ಶೇರ್ ಮಾಡಿ. ಪಾಸ್ಟರ್ ಜೆ ವೆಂಕಟೇಶ್ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪ್ರೀತಿಯುಳ್ಳ ದೇವಶನರೇ, ದೇವರ ಸನ್ನಿಧಾನದಲ್ಲಿ ಮೊದಲು ನೋಟಿಫಿಕೇಷನ್ಸ್ ನಿಮಗೆ ಬರಲಿಕ್ಕಿದೆ. ಮೊದಲ ಸಂದೇಶವನ್ನು ಕೇಳಿ ದಿನವನ್ನು ಉದಯ ಕಾಲದ 5 ಗಂಟೆಯಿಂದಲೇ ಪ್ರಾರಂಭ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆ ದಿನವೆಲ್ಲ ಶುಭಕಾರಿಯಾಗಿಯೂ ಜಯಶಾಲಿಗಳಾಗಿಯೂ ಮಾರ್ಪಡಿಸಿ ನಡೆಸಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.